ಫೈನಲಿ ಇನ್ನೊಂದು ಕಾರು ಬಂತು ಗೈಸ್. ಏಯ್ ಬರ್ತೀಯ ಇಲ್ಲ ನನ್ನ ಹತ್ರ ಬರ್ತೀಯ ಇಲ್ಲ ನೋಡಿ. ಜನ್ಮದ ಜೋಡಿಗಳು. ಪಿಗ್ ಮಿಲ್ಕ್ ಪಿಂಕ್ ಚಟ್ಟ ಅವರ ಚಾಯ್ ನಮ್ಮ ಬಾವ ಟೀ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ಇನ್ನೊಂದು ಕಾರು ಬಂತು ಗೈಸ್. ಇಲ್ಲಿ ನೋಡಿ, ಇಲ್ಲಿ ನಿಂತಿದೆ ಇನೋವಾ. ನನ್ನ ಮಚ್ಚ ಬಂದಿದ್ದಾನೆ. ಮಚ್ಚ ಏಯ್ ಬರ್ತೀಯ ಇಲ್ಲ ನನ್ನ ಹತ್ರ ಬರ್ತೀಯ ಇಲ್ಲ. ಇವನೊಬ್ಬನ ಸಾಕು ಗೈಸ್ ಟೈಮ್ ಪಾಸ್ಗೆ. ಇವತ್ತಲ್ಲ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಸೆಕೆಂಡ್ ಕೊಡಮ್ಮ ಸೆಕೆಂಡ್. ಮಾಮನೇ ಸಾಕು ಇವನಿಗೆ. ಗಾಯ್ಸ್ ಇಲ್ಲೊಂದು ಹತ್ರ ನಿಲ್ಸಿದ್ದೀವಿ. ಹೆಚ್ಚು ಕಮ್ಮಿ 170 ಕಿಲೋಮೀಟ್ರು ನಾನ್ ಸ್ಟಾಪ್ ಹೊಡೆದಿದ್ದೀವಿ ಗಾಡಿನ. ಸೊ ಟೀ ಕುಡಿತಾ ಇದ್ದೀವಿ ಗೈಸ್. ಟೀ ಮಾತ್ರ ಮಸ್ತಾಗಿ ಈ ಥರ ಇರಾನಿ ಕಾಯ್ತಾರಂಗ ಕುತ್ಕೊಂಡಿದ್ದಾರೆ ನೋಡಿ ಟೀಮ್. ಇವ್ರು ನೋಡಿ ಜನ್ಮದ ಜೋಡಿಗಳು. ಇಲ್ಲಿ ಕುತ್ಕೊಂಡು ಸಪ್ರೇಟ್ ಆಗಿ ಟೀ ಕುಡಿತಾವ್ರೆ ಜನ್ಮದ ಜೋಡಿಗಳು. ಏನ್ ಮಿಲ್ಕ್ ಮಧ್ಯ? ಪಿಗ್ ಮಿಲ್ಕ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಪಿಂಕಾ? ಇದು ಪಿಂಕ್ ಕಲರ್ ಅಂತೆ. ಯಾವ್ದು ಸೂಪಿ? ವಿರಾಟ್ ಏಯ್ ವಿರಾಟ್ ಇಡ್ರಾ ಪಿಂಕ್ ಮಿಲ್ಕ್. ಊದ್ಕೊಂಡ రెండు మీకే 4 ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಇದು ಹೈವೇ. ಈ ಕಡೆ ನಿಲ್ಸಿದೀವಿ. ಈ ಕಡೆ ಬಂದ್ರೆ ಈ ತರ ವ್ಯೂ. ಇನ್ನ ಚಂದ್ರ ಮುಣಿಗೆ ಇಲ್ಲ ಗೈಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇನ್ನ ಚಂದ್ರ ಮುಣಿಗೆ ಇಲ್ಲ ಗೈಸ್. ಸಾರಿ, ಸೂರ್ಯ ಇನ್ನ ಮುಳುಗೇ ಇಲ್ಲ. ಆ ಥರ ಕಾಣಿಸ್ತಾ ಇದೆ ಆ ಕಡೆ. ಸೊ ಗೈಸ್, ಒಂದು 100 ಕಿಲೋಮೀಟ್ರ್ ಇದೆ ಮಂತ್ರಾಲಯಕ್ಕೆ. ಸೊ ಇದ್ಯಾವುದೋ ಪೆಟ್ರೋಲ್ ಬಂಕಲ್ಲೇ ಸೈಡ್ಗೆ ಹಾಕಿದ್ದೀವಿ. ತಂದಿರೋ ಊಟ ಎಲ್ಲ ತಿಂತಾ ಇದ್ದೀವಿ. ಗಾಡಿಗಳು ನೋಡಿ ಈ ಥರ ಹಾಕಿದ್ದೀವಿ. ಸೈಡ್ ಅಡ್ಡಂ ರಾಕೂಡ್ದು ವಾಡಿಕೆ ದಾದಾ ಚಿಡ ಹಿಂಗಾರ ಜನಕರ ಮಾರ್ನಿಂಗ್ ಗೈಸ್. ಸೊ ರಾತ್ರಿ ಹೆಚ್ಚು ಕಮ್ಮಿ 12 ಗಂಟೆ 12:30 ಆಯ್ತು ಬರೋಷ್ಟೊತ್ತಿಗೆ. ಫುಲ್ ಟೈರ್ಡ್ ಆಗ್ಬಿಟ್ಟು ರೂಮ್ ಬುಕ್ ಮಾಡಿದ್ವಿ. ನೋಡಿ ರೂಮ್ ಹಿಂಗಿದೆ. ಎಲ್ಲ ರೆಡಿ ಆಗಿದ್ದೀವಿ. ಟೈಮು 8:30 9 ಗಂಟೆ ಆಗ್ತಾ ಇದೆ. 6 ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ 20 ಜನ ಇರೋದ್ರಿಂದ ಒಬ್ಬೊಬ್ರೆ ರೆಡಿ ಆಗೋದು ಲೇಟ್ ಆಗೋಯ್ತು. 2 ರೂಮ್ ಮಾಡಿದ್ವಿ. ಒಂದು ರೂಮ್ ಆ ಕಡೆ, ಒಂದು ರೂಮ್ ಈ ಕಡೆ. ಸೊ ಇವಾಗ ದರ್ಶನಕ್ಕೆ ಹೋಗ್ಬೇಕು. ನನ್ನ ಔಟ್ಫಿಟ್ ನೋಡಿ ಗೈಸ್. ಈ ಥರ ಇಟ್ಕೊಂಡು ಗಾಯ್ಸ್ ಇವ್ರಿಗೆ ಪಂಚೆ ಕಟ್ಟಕ್ಕೆ ಬರಲ್ಲ. ಏನಮ್ಮ ಏನೋ फेयर एंड लवली आते गाइस. फेयर एंड लवली का नया नाम अब बेलम लबड़ी. हाँ बेलम लबड़ी. ओहो हो फेयर एंड लवली गर्ल्स है फेयर एंड लवली
ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಓಕೆ ಗೈಸ್, ಸೊ ಇವಾಗ ದರ್ಶನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಗೈಸ್. ಬಾಯ್ ಗೈಸ್. ಫೈನಲಿ ಹೊರಟಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಆಲ್ರೆಡಿ ಮುಂದೆ 3 ಜನ, ನಮ್ಮ ಅಪ್ಪ, ಚಿಕ್ಕಪ್ಪ ಮತ್ತು ನಮ್ಮ ಮಾವ ಅವ್ರು ಹೋಗ್ತಾ ಇದ್ದಾರೆ. ಸೊ ಈ ಕಡೆ ಫುಲ್ ಬೆಟಾಲಿಯನ್ನೇ ಬರ್ತಾ ಇದೆ ನೋಡಿ. ಇಲ್ಲಿ ನನ್ನ ಡಾರ್ಲಿಂಗ್ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಡಾರ್ಲಿಂಗ್. ಸೊ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಂದು 10 ಗಂಟೆ ಆಗ್ತಾಯಿದೆ ಟೈಮು. 10 ಗಂಟೆ, ಹೌದು 10 ಗಂಟೆ ಆಗಿರ್ಬೋದು. ಸೊ ಇವ್ರು ನೋಡಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಿದ್ರೆ ಬೇಗ ದರ್ಶನ ಆಗೋದು. ಇವಾಗಾದರೆ ತುಂಬ ಜನ ಬಂದುಬಿಟ್ಟಿರ್ತಾರೆ. ಏನು ಮಾಡ್ತಿರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಇದ್ದಾರೆ ಗೈಸ್. ಸೊ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಕ್ಯೂವಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ ಗೈಸ್. ನೋಡಿ ಗೈಸ್, ತುಂಗಭದ್ರಾ ನದಿ ಇಲ್ಲಿಂದನೇ ರಶ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಿನ್ನೆ ಹಾಕ್ತಾನೆ ಯೂಟ್ಯೂಬ್ಲ ಹಾಕ್ತಾನೆ. ನಿನ್ನೆ ನಾ ಯೂಟ್ಯೂಬ್ಲ ನಿನ್ನೆ ಮಾಡಿ ಎಷ್ಟಿಡ್ತಾ. ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ ಈಗ. ಈ ಕಡೆ ದೇವಸ್ಥಾನ, ಮಂತ್ರಾಲಯ. ನಮ್ಗೆ ಅನ್ಫಾರ್ಚುನೇಟ್ಲಿ ಸ್ನಾನ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಗೈಸ್. ಎದುರಿಸ್ಬಿಟ್ರು ಮೈಕಲ್ಲಿ. ನೀರಿನ ಪ್ರವಾಹ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯಾರೂ ಸ್ನಾನ ಮಾಡಬಾರ್ದು ಅಂತ ಹೇಳಿದ್ರು. ನೋಡಿದ್ರೆ ಎಲ್ಲ ಸ್ನಾನ ಮಾಡ್ತಾನೆ ಇದ್ದಾರೆ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದು ನೋಡಿದ್ರೆ ಆರಾಮಾಗಿ ಅವ್ರ ಬಾಡಾಗ ಅವರು ದರ್ಶನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಮಜಾನೇ ಬೇರೆ ಇರುತ್ತೆ. ಇದಕ್ಕೆ ಮುಂಚೆ ಒಂದ್ಸತಿ ನಾವು ಮುತ್ತತ್ತೆಯಲ್ಲೇ ಮಾಡಿದ್ವಿ ನೋಡಿ. ಕುದುರೆ ಹಾರ್ಸ್ ಸುಡ್ಚಿನಿ ಆಡ ಹಾರ್ಸು. ಅದೇನದು? ಹೆಂಗ್ ಸೌಂಡ್ ಮಾಡೋದು ಅದು? ಒಂದ್ ದಿಗ್ರಿಪೇಟ್ರಾ? One eternity later. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ 5 ಗಂಟೆ ಆಗ್ತಾ ಇದೆ ಟೈಮು. ದೇನ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಕೆಲವೊಂದು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಮತ್ತೆ
ಸ್ವಿಚ್ ಆಫ್ ಆಗೋಯ್ತು, ಮತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತೆ ಇಲ್ಲೆಲ್ಲೋ ಒಂದು 100 ಕಿಲೋಮೀಟರ್ ಮುಂದೆ ಬಂದು ಮತ್ತೆ ಚಾರ್ಜ್ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು 274 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ನಾನೇ ಓಡಿಸ್ಬೇಕು ಅಂದ್ಕೊಂಡೆ. ಯಾಕೋ ರೆಸ್ಟ್ ಬೇಕು, ನಾಳೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಓಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಚೆನ್ನಾಗಿ ಓಡಿಸ್ತಾನೆ, ಅದಕ್ಕೆ ನಂಬಿಕೆ ಮೇಲೆ ಕೊಟ್ಟಿದ್ದೀನಿ. ಇಲ್ಲಿ ಸುನಂದಮ್ಮ ನಾಗಮ್ಮ ಕುತ್ಕೊಂಡಿದ್ದಾರೆ, ಫುಲ್ ಟಯರ್ಡ್ ಆಗ ಅವ್ರ ಮಖಗಳು ನೋಡಿ ಟಯರ್ಡ್ ಆಗ್ಬಿಟ್ಟಿದ್ಯಾ. ಇಲ್ಲಿ ನೋಡಿ, ಹಲೋ ಗೈಸ್, ಡಾನ್ ಕುತ್ಕೊಂಡವ್ರು. ಡಾನು ಇನ್ನು 270 ಕಿಲೋಮೀಟರ್ ಐತೆ. ಇಷ್ಟು ಮಾತ್ರಕ್ಕೆ 10 ಗಂಟೆಗೆ ಹೋಗ್ತೀವಿ ಮನೆಗೆ, ನೈಟ್ 10 ಗಂಟೆಗೆ ಹೋಗ್ತೀವಿ. ಇವರು ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತೆ. ಈಶಾ ಫೌಂಡೇಶನ್ಗೆ ಹೋಗಿ ಅಲ್ಲೊಂದು 2 ಅವರ್ 3 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ಬೆಳಕಾಗುತ್ತೆ. ಈಗ ಈ ಸತಿ ಬೇಡ, ಇನ್ನೊಂದ್ಸತಿ ಅದಕ್ಕಂತಾನೆ ಪ್ಲಾನ್ ಮಾಡಿ ಹೋಗೋಣ. ಸುಮಾಕ వచ్చేది ఎప్పుడో ఒకసారి పోవాలా ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್, ಬೆಳಗಿನ ಜಾವ ಆಗೋಗುತ್ತೆ. ఈషా ఫౌండేషన్ 10 గంటలకు క్లోజ్, 10 గంటలకి మన పోయేపాటికి 6 గంటలు అయిపోతుండే. ఈషా ఫౌండేషన్ కి 7 గంటలకి ಅದು ಇಡಿಸ್ತೆ 9. ಓ, ಇವ್ರೇನ್ ಬಿಡಂಗಿಲ್ಲ ಗೈಸ್. ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತೆ, ಏನ್ ಮಾಡ್ತಾರೋ ಗೊತ್ತು. ಇವಾಗ ಹೆಂಗೆ ಹಂಗಾದ್ರೆ ಇಲ್ಲಿಂದಾನೆ ಲೊಕೇಶನ್ ಹಾಕ್ಬಿಡ್ಲಾ ಈಶಾ ಫೌಂಡೇಶನ್ಗೆ? ಟೈಮಿಂಗ್ಸ್ ಟೈಮಿಂಗ್ಸ್ ಚಟ್ಟಾ ஒரு ಚಾಯ್, ಚಟ್ಟಾ ஒரு ಚಾಯ್ ಕೊಡುಂಗ. ನಮ್ಮ ಬಾವ ಟೀ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಶ್ರೇಯಾನ್ಗೆ ಸ್ಪೆಷಲ್ ಡಿಶ್ ಒಂದು ರೆಡಿ ಮಾಡಿದ್ದಾರೆ ನೋಡಿ. ಇವರೇ ಮಮ್ಮಿನೇ ಅವರೇ ಹೋಟ್ಲ್ ಲೀಸ್ ತಗೊಂಡು ರೆಡಿ ಮಾಡಿದ್ದಾರೆ ಡಿಶ್ನ. ಅಷ್ಟು ಸ್ಪೆಷಲ್ ನಮ್ಮ ಶ್ರೇಯಾನು. ಇಲ್ಲಿ ನೋಡಿ ಇವಾಗ ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಶ್ರೇಯಾನ್ ಹೇಳ್ತಾರೆ ಗೈಸ್. ಹಲೋ ಸರ್, ಹಾಯ್ ಸರ್. ಹಾಯ್ ಸರ್. ಏನ್ ಸರ್ ಸ್ಪೆಷಲ್ ಐಟಮ್ ಬಂದೈತೆ, ಬನ್ನಿ ಸರ್. ಸ್ಪೆಷಲ್ ಐಟಮ್ ಬಂದೈತೆ ಸರ್. ಸ್ಪೆಷಲ್ ಐಟಮ್ ಎಲ್ಲಿದೆ? ಅಲ್ಲಿ ನೋಡು. ಬಿಟ್ಟೆ ದೊಡ್ಡವರಾಗಿರೋದು. ನಮ್ಗೇನ್ ಬೇಡಮ್ಮ, ನಿಮ್ಮ ಮಗನಿಗೆ ಮಸ್ತ್ ಗರಂ ಮಸಾಲ ಹಾಕಿದ್ದೀರಾ? ಮಸ್ತ್ ಗರಂ ಮಸಾಲ ಹಾಕಿದ್ದೀರಾ? ಬರೀ ಇಂಥದೆಯಾ? ನಮ್ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಇರಬೇಕು. ಏಯ್, ಟೇಸ್ಟ್ ಮಾಡಲ್ಲ, ಟೇಸ್ಟ್ ಮಾಡ ಅಷ್ಟೇ.